ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಿಮ್ಸಿನ ಗುಂಡಮ್ಮನನ್ನ ಒಪ್ಕೊಂಡಬಿಟ್ರು. ಆದರೆ ಕತ್ತಿಗೆ ತಿರುವು ಕೊಡ್ತಿದಾರಲಿಲ್ಲ. ಏನಾಯಿತು, ಏನು ಕತ್ತೆ? ಶಿವಣ್ಣನ ತಂಗಿಯ ಬದುಕಲ್ಲಿ ಮತ್ತೆ ದೊಡ್ಡ ಗಂಡಾಂತರ. ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಇಲ್ಲಿ ಶಿವಣ್ಣ ಎಲೆಕ್ಷನಲ್ಲಿ ಗೆಲ್ತಾರೆ. ಗೆಲ್ಲುವುದಷ್ಟೇ ಅಲ್ಲ, ಅಧ್ಯಕ್ಷರು ಕೂಡ ಆಗ್ತಾರೆ. ಊರ ನಾಯಕನಾಗದಂತಹ ಶಿವಣ್ಣ ಆ ಒಂದು ದೇವರ ದರ್ಶನ ಮಾಡುವುದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಭಿಕ್ಷುಕರ ಸೇವೆ ಮಾಡಬೇಕು ಅಂತ ಹೇಳಿ ಮನೆಯವರ ಜೊತೆಯಾಗಿ ಆ ಒಂದು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ. ಇಲ್ಲಿ ಪಿಂಕಿ ಕೈಕೊಟ್ಟ ನಂತರ 4 ಜನ 4 ಮಾತನಾಡೋದನ್ನ ಕೇಳಿಸ್ಕೊಳ್ಳೋಕ್ಕಾಗದೆ ಜಿಮ್ಸಿನ ತನ್ನ ಒಂದು ಪಾಪಕ್ಕೆ ಪಶ್ಚಾತ್ತಾಪ ಅನುಭವಿಸಬೇಕು ಅಂತ ಹೇಳಿ ಮನೆಗೆ ಹೋಗದೆ ಯಾರ ಕಣ್ಗೂ ಕೂಡ ಕಾಣಿಸಬಾರ್ದು ಅಂತ ಊರನ್ನೇ ಬಿಟ್ಟು ದೇವಸ್ಥಾನದ ಬಳಿಗೆ ಬಂದಿದ್ರು. ದೇವಸ್ಥಾನದಲ್ಲಿ ಭಿಕ್ಷುಕರ ಜಾಗದಲ್ಲಿ ಕೂತು ಭಿಕ್ಷೆಯನ್ನ ಬೇಡುವುದಕ್ಕೆ ಮುಂದಾಗ್ತಿದ್ರು. ಈ ಬಾರಿ ಕೂಡ ಹಾಗೆ ಅಲ್ಲೇ ಮಲ್ಕೊಂಡಿರ್ತಾರೆ. ಅಲ್ಲಿರ್ತಕ್ಕಂಥ ಭಿಕ್ಷುಕರು ಎದ್ದೇಳಪ್ಪ, ಯಾರು ಬಂದಿದ್ದಾರೆ, ಅವ್ರು ನಮಗೆ ಊಟ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಎದ್ದೇಳು ಅಂತ ಹೇಳಿ ಎಬ್ಬಿಸ್ತಾರೆ. ಬಟ್ ಆ ಒಂದು ಭಿಕ್ಷೆ ಅವಶ್ಯಕತೆ ಇಲ್ಲ ಜಿಮ್ಸಿ ನನಗೆ. ಬಟ್ ಆದರೂ ಕೂಡ ಕುತ್ಕೋತಾರೆ. ಎಲ್ಲರೂ ಕೂಡ ಅವ್ರಿಗೆ ದುಡ್ಡನ್ನು ಜಾಸ್ತಿ ಹಾಕಿ ಹೋಗ್ತಿರ್ತಾರೆ. ಏನಪ್ಪ ಇದು, ನಮ್ಗೆ ಯಾರು ಹಾಕೋದಿಲ್ಲ, ಇವನ್ ಮುಖ ನೋಡ್ಬಿಟ್ಟು ಎಲ್ಲರೂ ಕೂಡ ಇವನಿಗೆ ದುಡ್ಡು ಹಾಕ್ಬಿಟ್ಟು ಹೋಗ್ತಿದ್ದಾರಲ್ಲ ಅಂತ ಉಳಿದವರು ಅನ್ಕೋತಾರೆ. ನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋಕ್ಕೂ ಮುನ್ನ ಇಲ್ಲಿರ್ತಕ್ಕಂಥ ಭಿಕ್ಷುಕರಿಗೆ ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ಕೊಡಬೇಕು ಅಂತ ಹೇಳಿ ಶಿವಣ್ಣ ಅನ್ಕೊಂಡಿದ್ದ ಭಿಕ್ಷುಕರ ಬಳಿಗೆ ಬರ್ತಾರೆ. ಇಲ್ಲಿ ಆಲ್ರೆಡಿ ಜಿಮ್ಸಿನ ಅವರು ಎಲ್ಲರನ್ನ ಕೂಡ ನೋಡ್ಬಿಟ್ಟಿರ್ತಾರೆ. ಎಲ್ಲರನ್ನ ನೋಡಿದ್ದೆ, ಅಯ್ಯೋ ಇವ್ರ ಕಣ್ಣಂಗೆ ನಾನು ಯಾವುದೇ ಕಾರಣಕ್ಕೂ ಬೀಳ್ಬಾರ್ದು ಅನ್ಕೊಂಡು ಅಲ್ಲಿಂದ ಹೋಗೋಕೆ ನೋಡಿರ್ತಾರೆ. ಬಟ್ ಪಕ್ಕದಲ್ಲಿರ್ತಕ್ಕಂಥ ಭಿಕ್ಷುಕರು ಸುಮ್ಮನೆ ಕೂತ್ಕೋ, ಯಾರೋ ಬರ್ತಿದ್ದಾರೆ, ಒಳ್ಳೇದಾಗತ್ತೆ ನಮಗೆ ಅಂತ ಹೇಳಿ ಕೂರಿಸ್ಕೊಂಡಿರ್ತಾರೆ. ಬಂದವ್ರೆ, ಈಗ ನಾವು ನಿಮಗೆ ಸ್ನಾನ ಮಾಡಿಸಿ ನಿಮಗೆ ಹೊಸ ಬಟ್ಟೆ ಕೊಟ್ಟು ನಿಮ್ಮ ಸೇವೆ ಮಾಡಬೇಕಾಗಿದೆ ಅಂತಾಗ ಎಲ್ಲರೂ ಕೂಡ ಒಪ್ಕೋತಾರೆ. ಈ ಕಡೆ ಜಿಮ್ಸಿನ ಒಪ್ಕೊಳ್ಳೋದಿಲ್ಲ. ಬಟ್ ಆದರೂ ಕುಳಿತುಕೊಳ್ಳಿ ಅಂತಾನೆ ಹೇಳಿ ಇಲ್ಲಿ ಗುಂಡಮ್ಮ ಹೇಳ್ತಾಳೆ. ಬಿಕಾಸ್ ಇಲ್ಲಿ ಜಿಮ್ಸಿನ ಮುಖಕ್ಕೆ ಬಿಳಿ ಬೂದಿಯನ್ನು ಹಚ್ಕೊಂಡು ಬಿಟ್ಟಿದ್ದಾರೆ, ತನ್ನ ಮುಖ ಕಾಣಬಾರ್ದು ಅಂತ ಹೇಳಿ. ಹಾಗಾಗಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಜೊತೆಗೆ ಜಿಮ್ಸಿನ ತಲೆ ಎತ್ತು ಕೂಡ ನೋಡೋದಿಲ್ಲ. ಆ ಕೊನೆಗೆ ಎಲ್ಲರೂ ಕೂಡ ಸ್ನಾನವನ್ನ ಮಾಡಿಸ್ಬೇಕಾದ್ರೆ ಜಿಮ್ಸಿನ ನೆನಪು ಮಾಡ್ಕೋತಾರೆ. ಅಮ್ಮ, ನನ್ನ ಮಗ ಎಲ್ಲಿದಾನು, ಏನ್ ಮಾಡ್ತಿದಾನು ಅಂತ. ಖಂಡಿತ ನಿನ್ನ ಮಗ ಬಂದೇ ಬರ್ತಾನೆ, ಒಳ್ಳೇದಾಗೆ ಆಗತ್ತೆ. ಗುಂಡಮ್ಮನ ಅದೃಷ್ಟ ಇತ್ತು ಅಂದ್ರೆ ಖಂಡಿತ ಜಿಮ್ಸಿನ ಬಂದೇ ಬರ್ತಾನೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಈ ಕಡೆ ಲೀಲಾ ಅವ್ರಿಗೆ ಮಗಂದೇ ಚಿಂತೆ ಆಗ್ಬಿಟ್ಟಿದೆ. ಮಗ ಎಲ್ಲಿ ಹೋದ್ನೋ ಏನು ಅಂತ ಗೊತ್ತಿಲ್ಲ, ನಾವು ಇವ್ರ ಜೊತೆ ಬಂದು ಇದನ್ನೆಲ್ಲ ಮಾಡ್ಬೇಕಾ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ತದನಂತರ ಗುಂಡಮ್ಮ ಇಲ್ಲಿ ಜಿಮ್ಸಿನ ನನಗೆ ತಲೆಯನ್ನ ಸ್ನಾನವನ್ನ ಮಾಡಿಸಿ ಕಡೆ ಕಾಲನ್ನ ತೊಳಿಲಿಕ್ಕೆ ಮುಂದಾಗ್ತಾರೆ, ತೊಳಿತಾರೆ ಕೂಡ. ಅಷ್ಟರಲ್ಲಿ ಜಿಮ್ಸಿನ ಸೈಲೆಂಟ್ ಆಗೇ ಇದ್ದು ಯಾವ ಒಂದು ಕ್ಷಣ ಕಾಲಿನ ಪಾದವನ್ನ ಧೂಳನ್ನ ತೊಳೆಯೋದಕ್ಕೆ ಮುಂದಾದ್ರೂ ಆ ಕ್ಷಣ ಕೈಯನ್ನ ಹಾಗೆ ಇಟ್ಕೊಂಡ್ ಬಿಡ್ತಾರೆ. ತಕ್ಷಣ ಈ ಕಡೆ ಗುಂಡಮ್ಮಂಗೆ ಶಾಕ್ ಆಗತ್ತೆ. ನಂತರ ನೋಡು ಗುಂಡು, ನೀನು ನನ್ನ ಕಾಲನ್ನ ತೊಳಿಬಾರ್ದು, ನನ್ನಂತ ಪಾಪಿ ಕಾಲನ್ನ ತೊಳಿಬಾರ್ದು ಅಂತ ಜಿಮ್ಸಿನ ಹೇಳಿದ ತಕ್ಷಣ ವಾಯ್ಸ್ ಅಲ್ಲೇ ಕಂಡಿಟ್ಕೊಂಡ್ ಬಿಡ್ತಾಳೆ ಗುಂಡು. ತಕ್ಷಣ ಈ ಕಡೆ ತಲೆ ಎತ್ತಿ ನೋಡಿದ್ರೆ ಜಿಮ್ಸಿನ ಶಾಕ್ ಆಗ್ತಾಳೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಏನಿದು ಸೀನಾ, ನೀನು ಇಲ್ಲಿ ಯಾಕೆ ಹೀಗೆ ಅಂತ ಹೇಳಿ ಎಲ್ಲರೂ ಕೂಡ ಬರ್ತಾರೆ. ಇಲ್ಲ, ನನಗೆ ಯೋಗ್ಯತೆ ಇಲ್ಲ, ನನ್ನನ್ನು ಬಿಟ್ಬಿಡಿ, ನಾನು ಹೊರಟೋಗ್ಬಿಡ್ತೀನಿ, ನನಗೆ ಎಂಥ ಪಾಪಿ ಗೊತ್ತಾ, ಮನೆಯವರನ್ನೇ ಬಿಟ್ಟು ಬಂದವು ನಾನು ಅವಳಿಗೋಸ್ಕರ. ಆದರೆ ಅವಳೇ ನನಗೆ ಕೈ ಕೊಟ್ಟು ಹೋಗ್ಬಿಟ್ಲು, ನನಗೆ ಮುಖ ಇಲ್ಲ ನಿಮಗೆ ಮುಖ ತೋರಿಸೋದಕ್ಕೆ. ಈ ಗುಂಡು ನನ್ನನ್ನು ಎಷ್ಟೆಲ್ಲ ಆರಾಧಿಸಿದ್ಲು, ಪ್ರೀತಿಸಿದ್ಲು. ಆದರೆ ಅಂಥ ಪ್ರೀತಿಯನ್ನೇ ಒದ್ದು ಇನ್ಯಾರ್ದು ಪ್ರೀತಿಗೋಸ್ಕರ ಒದ್ದು ಬಂದ ನನಗೆ ನಿಜಕ್ಕೂ ಕೂಡ ಸರಿಯಾದ ಶಿಕ್ಷೆ ಆಗಿದೆ. ನಿಜಕ್ಕೂ ನನಗೆ ಕ್ಷಮೆನೇ ಇಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ಹೊರಟೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಹೋಗ್ತಿದ್ಯಾ ಸೀನಾ, ನೀನು ಎಲ್ಲೂ ಹೋಗುವಾಗಿಲ್ಲ, ನಮ್ಮ ಜೊತೆ ನಮ್ಮ ಮನೆಗೆ ಬರಬೇಕು ಅಂತ ಗುಂಡು ಹೇಳಿದ್ರೆ. ಅಪ್ಪ, ಎಲ್ಲಿ ಹೋಗಿದ್ವಿ ನಾವು, ನಿಮ್ಮ ಮನೆ ಇತ್ತಲ್ವ, ಯಾಕೋ ಬರ್ದೆ ಹೋಗಿದ್ದೆ ನೀನು ಅಂತ ಹೇಳ್ತಾರೆ. ಅಪ್ಪ, ಯಾಕೆ ಕ್ಷಮಿಸ್ಬಿಡು ಅಂತ ಅಪ್ಪನ ಹತ್ರ ಕೂಡ ಕ್ಷಮೆ ಕೇಳ್ತಿದ್ದಾರೆ. ಈ ಕಡೆ ಲೀಲಾ ಅವರು ಮಗನ ನೋಡಿ ಅಪ್ಕೋತಾರೆ. ತದನಂತರ ಇಲ್ಲಿ ಶಿವಣ್ಣ ಬಂದು, ಯಾಕೆ ರೀತಿಯಲ್ಲಿ ಯೋಚನೆ ಮಾಡ್ತಿದ್ಯಾ, ಪಿಂಕಿ ಹೋದ್ಲು, ಖಂಡಿತ ನಿಮ್ಮ ಹೊಸ ಬದುಕು ಶುರುವಾಗಿದೆ, ನಿನಗೆ ಬುದ್ಧಿ ಬಂತಲ್ವಾ, ಅದಕ್ಕಿಂತ ಇನ್ನೇನಿದೆ. ಒಬ್ಬ ವ್ಯಕ್ತಿ ಪಶ್ಚಾತ್ತಾಪ ಅನುಭವಿಸೋದಕ್ಕಿಂತ ಮತ್ತೊಂದು ಶಿಕ್ಷೆ ಬೇಕಾಗಿಲ್ಲ ಅಂತ ಹೇಳಿದ್ದೆ. ತನ್ನ ತಂಗಿ ಗಂಡ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ನಂತರ ಅವರನ್ನು ಕೂಡ ಕರ್ಕೊಂಡು ಹೋಗಿ ಪೂಜೆಯನ್ನ ಮಾಡಿಸಿ ಮನೆ ಕರ್ಕೊಂಡು ಬಂದಿದ್ದಾರೆ. ನಿಜಕ್ಕೂ ಎಲ್ರಿಗೂ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ. ಈ ಕಡೆ ಜಿಮ್ಸಿನ ತನ್ನ ಹೆಂಡತಿಯನ್ನ ಒಪ್ಪಿದ್ದಾರೆ. ಆದರೆ ಲೀಲವ್ರಿಗೆ ಮಾತ್ರ ಸ್ವಲ್ಪ ಕೂಡ ಇಷ್ಟ ಅಲ್ಲ. ನನ್ನ ಮಗ ಯಾರ ಜೊತೆ ಈ ಮನೆಗೆ ಬರಬೇಕಿತ್ತು, ಆ ಪಿಂಕಿ ಜೊತೆ ಬರಬೇಕಿತ್ತು ಅಂಥದ್ರಲ್ಲಿ ಈ ಗುಂಡು ಜೊತೆ ಬಂದಿದ್ದಾರಲ್ಲ, ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಈ ಗುಂಡುನೇ ಏನೋ ಮಾಟ ಮಾಡಿಸ್ಬಿಟ್ಟಿದ್ದಾಳೆ ನನ್ನ ಮಗನಿಗೆ ಹಾಗೆ ಪಿಂಕಿಗೆ. ಅದಕ್ಕೆ ಅವಳು
ಅವಳು ಹೊಟ್ಟೋಗ್ಬಿಟ್ಟಿದ್ದಾಳೆ ಅಂತ ಲೀಲಾ ಅವರು ಅನ್ಕೋತಾರೆ. ನಂತರ ತನ್ನ ತಂಗಿ ಬದುಕು ಸರಿ ಹೋಯ್ತು, ತನ್ನ ಮಗಳ ಬದುಕು ಸರಿ ಹೋಯ್ತು ಅಂತ ಶಾರದಾ ಶಿವಣ್ಣ ಅವರು ಎಲ್ಲರೂ ಖುಷಿ ಪಡ್ತಿದ್ದಾರೆ. ಆರತಿ ತೆಗೆದು ತನ್ನ ಮಗ ಸೊಸೆಯನ್ನು ಒಳಗಡೆ ಕರ್ಕೋಬೇಕು ಅಂತ ಹೇಳಿ ಮಾದಪ್ಪ ಮಾವ ಹೇಳಿದಾಗ ನಾನು ಹೋಗಿ ಆರತಿ ತೆಗೆದು ಒಳಗಡೆ ಕರ್ಕೋತೀನಿ, ಅಭ್ಯಂತರ ಇಲ್ಲ ಅಲ್ವಾ ಮಾದಪ್ಪ ಅಂತ ಹೇಳಿ ಶಾರದಮ್ಮ ಕೇಳಿದಾಗ ನೀವು ಕರ್ಕೋತೀನಿ ಅಂದರೆ ನನ್ನ ಮನೆ ಅದೃಷ್ಟ ಅದು ಅಂತ ಹೇಳ್ತಾರೆ. ನಂತರ ಶಾರದಾ ಅವರು ಆರತಿ ತೆಗೆದು ಗುಂಡು ಮತ್ತು ಜಿಮ್ಸಿನ ನನ್ನ ಒಳಗಡೆ ಕರ್ಸ್ಕೊತಿದ್ದಾಗೆ ಜಿಮ್ಸಿನ ನಾನು ಒಳಗಡೆ ಬರ್ತೀನಿ ಅಂತ ಹೇಳ್ತಾರೆ. ಎಲ್ರಿಗೂ ಶಾಕ್ ಆಗುತ್ತೆ. ಗುಂಡುನ ಬಿಟ್ಟು ಒಳಗಡೆ ಬರ್ತಾರೆ. ಬಂದಿದ್ದೆ ಇಲ್ಲಿ ನೆಲಕ್ಕೆ ಕೈಯನ್ನು ಹಿಡಿದು ಗುಂಡು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಒಂದು ಧೂಳು ಕೂಡ ನಿನ್ನ ಪಾದಕ್ಕೆ ತಾಕಬಾರ್ದು, ಆ ರೀತಿ ನಿನ್ನನ್ನು ನಾನು ಕಾಪಾಡ್ಕೋತೀನಿ ಅಂತ ಹೇಳಿ ಜೋಪಾನ ಮಾಡ್ತೀನಿ ಅಂತ ಹೇಳಿ ಪಾದನ ತನ್ನ ಕೈ ಮೇಲೆ ಇರಿಸ್ಕೊಂಡು ಇಲ್ಲಿ ಗುಂಡುವನ್ನು ಮನೆ ಒಳಗಡೆ ಬರ್ಮಾಡ್ಕೋತಾರೆ. ಎಲ್ರಿಗೂ ಕೂಡ ಇದನ್ನು ನೋಡಿ ಖುಷಿ ಆಗತ್ತೆ. ಕೊನೆಗೂ ಅನ್ಕೊಂಡಾಗೆ ಆಗೋಯ್ತಲ್ಲ, ಕೊನೆಗೂ ನನ್ನ ಗಂಡ ಜಿಮ್ಸಿನ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಒಪ್ಕೊಂಡಲ್ಲ ಅಂತ ಹೇಳಿ ಗುಂಡು ರಶ್ಮಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ. ಫೈನಲಿ ಇದು ಜಿಮ್ಸಿನ ಆಡ್ತಿರೋ ನಾಟಕನ ಅಥವಾ ನಿಜನ ಅನ್ನೋದನ್ನು ಇನ್ನೂ ಕೂಡ ನೋಡಬೇಕಾಗಿದೆ. ಪಿಂಕಿ ಮೋಸ ಮಾಡಿದ್ರಿಂದ ಇಲ್ಲಿ ಜಿಮ್ಸಿ ನನಗೆ ಗುಂಡುವಿನ ಪ್ರೀತಿ ಅರ್ಥ ಆಯ್ತಾ, ಅಥವಾ ಇಲ್ಲಿ ಗುಂಡು ಜೊತೆ ಚೆನ್ನಾಗಿದ್ದಷ್ಟು ಅಪ್ಪ ತನ್ನ ಹೆಸರಿಗೆ ಆಸ್ತಿ ಬರೆದು ಬಿಡ್ತಾರೆ ಅನ್ನೋ ಕಾರಣಕ್ಕೆ ಜಿಮ್ಸಿನ ಏನಾದರೂ ನಾಟಕ ಮಾಡ್ತಿದ್ದಾರೆ. ಖಂಡಿತ ಹೇಳಲಿಕ್ಕಾಗೋದಿಲ್ಲ. ಮುಂದೆ ತಿರುವು ತಗೋಬಹುದು. ಇತ್ತ ಕಡೆ ಸೋತು ಸುಣ್ಣ ಆಗಿರ್ತಕ್ಕಂಥ ವೀರಭದ್ರ ತನ್ನ ಸೋಲಿಗೆ ಸೇಡನ್ನು ತೀರಿಸ್ಕೋಬೇಕು ಅಂತ ಹೇಳಿ ಹಪ್ಪಿಸ್ತಿದ್ದಾರೆ. ಹಾಗಾಗಿ ಸೋಲಿನ ಸೇಡನ್ನು ತೀರಿಸ್ಕೋಬೇಕು ಅಂದರೆ ಶಿವಣ್ಣ ಸಂಕಟ ಪಡಬೇಕು. ಶಿವಣ್ಣ ಸಂಕಟ ಪಟ್ಟೋದನ್ನು ನೋಡಿದ ಅಲ್ಲಿ ವೀರಭದ್ರ ಖುಷಿ ಆಗಬೇಕು. ಆ ರೀತಿಯಾಗಿ ಮಾಡಬೇಕು ಅಂದರೆ ಶಿವಣ್ಣನ ತಂಗಿಯರಿಗೆ ಕಾಟ ಕೊಡಬೇಕು ಅನ್ನೋದು ವೀರಭದ್ರಂಗೆ ತುಂಬ ಚೆನ್ನಾಗಿ ಗೊತ್ತು. ಅದೇ ಕಾರಣಕ್ಕೆ ವೀರಭದ್ರ ರಾಣಿಯ ಮನೆಯಲ್ಲಿರ್ತಕ್ಕಂಥ ಇಲ್ಲಿ ಗಂಡನ ಅಣ್ಣನಿಗೆ ಕಾಲ್ ಮಾಡ್ತಾರೆ. ರಾಣಿ ಗಂಡನ ಅಣ್ಣನಿಗೆ ಕಾಲ್ ಮಾಡಿದ್ದೆ, ರಾಣಿ ಮತ್ತು ಅವನ ಗಂಡನ ಕಥೆಯನ್ನು ಮುಗಿಸ್ಬಿಡಿ ಅಂತ ಹೇಳಿ ವೀರಭದ್ರ ಹೇಳ್ತಿದ್ದಾಗೆ ಅವರು ಕೂಡ ಸರಿ ಆಯಿತು ಅಂತ ಹೇಳ್ತಿದ್ದಾರೆ. ಈ ಕಡೆ ಒಂದು ತಂಗಿಯ ಬದುಕು ಸರಿ ಹೋಯಿತು ಅಂತ ಹೇಳಿ ಶಿವಣ್ಣ ನೆಮ್ಮದಿಯಾಗಿರಬೇಕು ಅಂದ್ಕೊಳ್ಳುವಷ್ಟರಲ್ಲಿ ಮತ್ತೊಂದು ತಂಗಿಯ ಬದುಕಿಗಲ್ಲ ಜೀವಕ್ಕೆ ಕುತ್ತು ಬಂದಿದೆ. ಆ ಕುತ್ತು ತಂದಿರ್ತಕ್ಕಂಥದ್ದು ಬೇರೆ ಯಾರೂ ಅಲ್ಲ, ಶಿವಣ್ಣ ಯಾವಾಗಲೂ ಕೂಡ ದೇವರು ಅಂತ ಹೇಳಿ ಆರಾಧಿಸ್ತಿರ್ತಕ್ಕಂಥ ಅವರ ಮಾವ ಪಾರು. ಎಷ್ಟೇ ಹೇಳಿದ್ರು ಕೂಡ ತಮ್ಮ ಪಾಲಿನ ಮಾವ ದೇವರು ಅಂತ ಹೇಳಿ ಅಂದ್ಕೊಂಡು ಭಾವಿಸಿರ್ತಕ್ಕಂಥ ಶಿವಣ್ಣ ಇವತ್ತು ನಿಜವಾಗ್ಲೂ ಕೂಡ ಅದೇ ವೀರಭದ್ರನಿಂದ ತನ್ನ ತಂಗಿಯ ಸಾವನ್ನ ನೋಡಬೇಕಾಗಿದೆ. ಬಿಕಾಸ್ ಇಲ್ಲಿ ವೀರಭದ್ರ ತನ್ನ ಸೇಡಿನ ಜ್ವಾಲಿಯನ್ನು ಕೋಪವನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಶಿವಣ್ಣನ ತಂಗಿಯನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ರಾಣಿ ಕತ್ತಿಯನ್ನು, ಅವಳ ಗಂಡನ ಕತ್ತಿಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಅತ್ತ ಕಡೆ ರಾಣಿ ಮತ್ತು ಅವಳ ಗಂಡನ ಕತ್ತಿಯನ್ನು ಮುಗಿಸೋದಕ್ಕೆ ಅವರನ್ನ ಸಾಕಷ್ಟು ಪ್ರಯತ್ನವನ್ನು ಪಡ್ತಿದ್ದಾರೆ. ಆದರೆ ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ ಸಫಲವಾಗ್ತಿಲ್ಲ. ಆದರೆ ಅಂತಿಮವಾಗಿ ಖಂಡಿತ ಅವರು ತಮ್ಮ ಪ್ರಯತ್ನದಲ್ಲಿ ಸಫಲವಾಗ್ತಿರ್ತಾರೆ. ಬಟ್ ಅಷ್ಟರಲ್ಲಿ ಒಂದು ತೆರವು ಸಿಗತ್ತೆ. ಬಟ್ ಏನು ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಗುಂಡಮ್ಮನ ಮುಂದೆ ಜಿಮ್ಸಿನ ಆಡ್ತಿರೋದು ನಾಟಕನ ಅಥವಾ ನಿಜವಾಗ್ಲೂ ಗುಂಡುವನ್ನ ಪ್ರೀತಿ ಅರ್ಥ ಆಗಿದೆಯಾ ಅನ್ನೋದನ್ನು ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.